ದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಆಗಿದೆ. ನಿನ್ನೆ ಏರ್ ಸ್ಟ್ರೈಕ್ ಆಗಿದೆ. 9 ಕಡೆ ದಾಳಿ ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ. ಏನು ಹೇಳ್ತೀರಿ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಭಾರತದ ಸೈನ್ಯ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ತರಬೇತು ತಾಣಗಳ ಮೇಲೆ ಇವತ್ತು ಏರ್ ಸ್ಟ್ರೈಕ್ ಮಾಡಿದೆ ಮತ್ತು ಕರಾರುವಾಕ್ಕಾಗಿ ಎಲ್ಲೆಲ್ಲಿ ಈ ತಾಣಗಳಿವೆ 21 ಕಡೆ ಅದನ್ನು ಇವತ್ತು ಏರ್ ಸ್ಟ್ರೈಕ್ ಆಗಿದೆ. 9 ಒಟ್ಟು ಪ್ಲೇಸ್ಗಳು. ಅಂದರೆ ಎಷ್ಟು ಕರಾರುವಾಕ್ಕಾಗಿ ಭಾರತ ಇವತ್ತು ಮಾಡಬೇಕಾದ್ರೆ ಈ ದೇಶದ ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಇದ್ದರು. ಭಾರತೀಯ ಸೈನ್ಯದಲ್ಲಿ ಶಕ್ತಿ ಯಾವಾಗಿನಿಂದ ಇದೆ. ನೆಹರು ಕಾಲದಿಂದಲೂ ಭಾರತದ ಸೈನಿಕರು ಭಾಳ ಇದು ಅದಾರೆ, ಸಮರ್ಥರಿದ್ದಾರೆ. ಆದರೆ ದುರ್ದೈವನಂದರೆ ಅಯೋಗ್ಯ ಪ್ರಧಾನಮಂತ್ರಿಗಳಿದ್ದರು. ಅವಾಗ ನೆಹರು ಒಬ್ಬ ಅಯೋಗ್ಯ, ಅವೇನೂ ಮಾಡಲಿಲ್ಲ. ಮುಂದೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆದರೂ ಸಹಿತ ಪಾಕಿಸ್ತಾನ ಮೇಲೆ ವಾರ್ ಮಾಡಬೇಕಾದ್ರೆ 9 ತಿಂಗಳ ಟೈಮ್ ತೊಗೊಂಡಿದ್ರು. ನಮ್ಮವ್ರು ಕೇವಲ ಎಷ್ಟು 11-12 ದಿವಸದಲ್ಲಿ ಇದನ್ನು ಮಾಡೋದ್ರ ಮೂಲಕ ನಮ್ಮ ಶಕ್ತಿ ಬಗ್ಗೆ ಭಾಳಷ್ಟು ಹಗುರು ಮಾತಾಡ್ತಿದ್ರು ಕಾಂಗ್ರೆಸ್ನವರು. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಅವರಿಬ್ಬರು ಅಂತೂ ನಾಪತ್ತೆನೇ ಆಗ್ಯಾರ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲಿ ಪಾಕಿಸ್ತಾನದಾಗ ಅದರೋ, ಅಮೇರಿಕಾದಾಗ ಅದರೋ, ಮತ್ತೆಲ್ಲಿ ಚೈನಿಗೆ ಹೋಗ್ಯಾರೋ ಗೊತ್ತಿಲ್ಲ. ಪಾಪಿದು ನಮ್ಮ ಖರ್ಗೆ ಅವ್ರನ್ನ ಒಂದು ಉಪಯೋಗ ಮಾಡಿಕೊಂಡು ಏನು ಬೇಕಾದಂಗೆ ಬಾಯಿಗೆ ಬಂದಂಗೆ ಪ್ರಧಾನಮಂತ್ರಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ಗೊತ್ತಿತ್ತು ಅನ್ನೋಂಥ ರೀತಿಯಲ್ಲಿ ಏನು ಮಾತಾಡ್ತಾರೆ. ಕಾಂಗ್ರೆಸ್ಸಿನ ಪೂರ್ತಿ ದಿವಾಳಿಯಾಗಿದೆ. ಅವರು ದೇಶಭಕ್ತಿ ಮುಖ್ಯ ಅಲ್ಲ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡ್ತದೆ, ಗಾಂಧಿಯ ಒಂದು ಫೋಟೋ ಹಾಕಿ. ಇವತ್ತು ಗಾಂಧಿಯ ಫೋಟೋ ಬೇಕಾಗಿಲ್ಲ ದೇಶದ ಜನರಿಗೆ. ಇವತ್ತು ದೇಶದ ಜನರಿಗೆ ಬೇಕಾಗಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರು, ವಲ್ಲಭಭಾಯಿ ಪಟೇಲ್ರ ಫೋಟೋ. ಕ್ರಾಂತಿ ಮಾಡೋದವರು ನೇತಾಜಿ ಸುಭಾಷ್ ಚಂದ್ರ ಬೋಸರು, ವಲ್ಲಭಭಾಯಿ ಪಟೇಲ್ರು. ಗಾಂಧಿಯವರು ಶಾಂತಿ ಹೇಳನೇ ಪಾಕಿಸ್ತಾನ ಕೊಟ್ಟವರು. ಅವ್ರನ್ನ ಹಾಕ್ಕೊಂಡು ಇವ್ರು ಇನ್ನೂ ರುಬ್ತಾ ಇದ್ದಾರೆ. ಅಂದರೆ ಇವ್ರು ಗಾಂಧಿ ಬಿಟ್ಟರೆ ಮತ್ತೊಂದೇನೂ ಇಲ್ಲ. ನಕಲಿ ಗಾಂಧಿ, ಒಬ್ಬ ಹಿಂದಿನ ಗಾಂಧಿ, ಇವರಿಬ್ಬರು ಬಿಟ್ಟು ಕಾಂಗ್ರೆಸ್ಸಿಗೆ ಏನೂ ಅವ್ರ ಬಳಿ ಆಸ್ತಿನೇ ಇಲ್ಲ. ಅವರೇ ಇವತ್ತು ಹೇಳ್ಕೊಂಡು ಬಿಟ್ಟಂಗಾಗಿದೆ. ಓಕೆ.